ಯಪ್ಪ ಈ ನ್ಯೂಜಿಲೆಂಡ್ ಅವರು ಸೈಕಾಗಿ ಬ್ಯಾಟಿಂಗ್ ಆಡಿ ಮತ್ತು ಬೌಲಿಂಗ್ ಮಾಡಿ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳೋದು. 2021 ನಂತರ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ನ್ಯೂಜಿಲೆಂಡ್ ಅವರು. ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ದಾರೆ ಮತ್ತು ಬೌಲಿಂಗ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಫಿನಾಲೆ ನಾವು ಟೀಮ್ ಶೈಫರ್ಟ್ ಅವರ ಪರಾಕ್ರಮದಿಂದ ನ್ಯೂಜಿಲೆಂಡ್ ಟೀಮು ಸೆಮಿಫೈನಲ್ ಗೆದ್ದು ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಎಲ್ಲ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಸ್ಪೀಕ್ಸಿಂಗ್ ಚಾನಲ್. ನಾನು ನಿಮ್ಮ ಪ್ರಜ್ವಲ್. ನ್ಯೂಜಿಲೆಂಡ್ ಆಡೋರು ಫಸ್ಟು ಟಾಸ್ ಗೆಲ್ತಾರೆ ಅಂತಲೇ ಹೇಳೋದು. ಅಲ್ಲೇ ಅರ್ಧ ಮ್ಯಾಚ್ ಗೆದ್ದಂಗೆ ಆಗೋಗಿರುತ್ತೆ. ಯಾಕಂತೇಳಿದ್ರೆ ಇಲ್ಲಿ ಅಷ್ಟು ಈಸಿ ಇರೋಲ್ಲ ಡಿಫೆಂಡ್ ಮಾಡ್ಕೊಳ್ಳೋದು. ಸ್ವಲ್ಪ ಬ್ಯಾಟಿಂಗ್ ಆಡೋದಕ್ಕೆ ಸ್ವಲ್ಪ ಸೆಕೆಂಡ್ ಇನ್ನಿಂಗ್ಸಲ್ಲಿ ಈಸಿ ಇರುತ್ತೆ ಅಂತಲೇ ಹೇಳ್ಬೋದು. ಫಸ್ಟ್ ಬೌಲಿಂಗ್ ಮಾಡೋಕ್ಕೆ ಅಂತ ಬರ್ತಾರೆ ನ್ಯೂಜಿಲೆಂಡ್ ಕಡೆ. ಅಲ್ಲೇ ಆಗತ್ತಾ ಅಂತಲೇ ಹೇಳ್ಬೋದು. ಕೊಚಂಕಿ ಅಂತ ಹೇಳೋರು ಅವರು ಸ್ವಲ್ಪ ಸಖತ್ತಾಗಿ ಬೌಲಿಂಗ್ ಮಾಡಿ 2 ವಿಕೆಟ್ನ ಎತ್ಬಿಡ್ತಾರೆ ಅಂತ ಹೇಳೋದು. ಕ್ವಿಂಟನ್ ಡಿಕಾಕ್ ಹಾಗೂ ರಿಯಾನ್ ರಿಕಲ್ಟನ್ ಅವರು ಇಬ್ಬರು ಕೂಡ ಆಫ್ ಸ್ಪಿನ್ಗೆ ಔಟ್ ಹೋಗ್ತಾರೆ ಅಂತ ಹೇಳ್ಬೋದು. ಬೇಗನೆ ಔಟ್ ಹೋಗ್ತಾರೆ. 12 ರನ್ಗೆ 2 ವಿಕೆಟ್ನ ಕಳ್ಕೊಂಡಿದ್ದಾರೆ ಸೌತ್ ಆಫ್ರಿಕಾದವರು. ಅಲ್ಲಿಂದ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಆ್ಯಡಮ್ ಮಾರ್ಕ್ರಮ್ ಹಾಗೂ ಡೆವಾಲ್ ಬ್ರೇವಿಸ್ ಸಖತ್ತಾಗಿ ಆಡ್ತಾ ಇರ್ತಾರೆ. ಇರೋದ್ರಲ್ಲೇ ಚೆನ್ನಾಗಿ ಆಡ್ತಾ ಇರ್ತಾರೆ. 57 ರನ್ ಇರುವಾಗ ಮೈಡನ್ ಮಾರ್ಕ್ರಮ್ ಅವರು ಔಟ್ ಹೋಗ್ತಾರೆ ಅಂತ ಹೇಳ್ಬೋದು. ಸಖತ್ತಾದಂಥ ಕ್ಯಾಚ್ ಹಿಡ್ಕೊಳ್ತಾರೆ ಡೈರನ್ ಮಿಚೆಲ್ ಅವರು. ಆಮೇಲೆ ಗ್ಲೈನ್ ಫಿಲಿಪ್ಸ್ ಅವರು ಕ್ಯಾಚ್ ಬಿಟ್ಬಿಟ್ರು ಈ ಮ್ಯಾಚು. ಅದಂತೂ ನಂಬೋಕ್ಕೆ ಆಗ್ತಿಲ್ಲ ಅಂತ ಹೇಳ್ಬೋದು. ಸೈಕಾದಂಥ ಇನ್ನಿಂಗ್ಸ್ ಆಡ್ತಾರೆ ಮಾರ್ಕೋ ಯಾನ್ಸನ್ ಅಂತ ಹೇಳೋದು. ಮಾರ್ಕೋ ಯಾನ್ಸನ್ ಅವ್ರು ಇಲ್ಲದೆ ಹೋಗಿದ್ರೆ ಈ ಮ್ಯಾಚು ಕೂಡ 170 ರನ್ಗಳು ಕೂಡ ಅಷ್ಟೊಂದು ಹೊಡಿತಾರಲ್ಲ ಈ ಸೌತ್ ಆಫ್ರಿಕಾದವರು. ಆಲ್ಮೋಸ್ಟ್ ಎಲ್ಲ ಬೇಗನೆ ಔಟ್ ಹೋಗ್ತಾರೆ. ಡೇವಿಡ್ ಮಿಲ್ಲರ್ ಕೂಡ ಕಾಂಟ್ರಿಬ್ಯೂಟ್ ಮಾಡೋದಿಲ್ಲ. ಮತ್ತು ಯಾರು ಕೂಡ ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡೋದಿಲ್ಲ. ಕಾರ್ಬಿನ್ ಬಾಕ್ಸು ಕೂಡ ಯಾರು ಕಾಂಟ್ರಿಬ್ಯೂಟ್ ಮಾಡೋದಿಲ್ಲ ಕಾರಣದಿಂದ. ಕ್ರಿಸ್ಟನ್ ಸ್ಟಬ್ಸ್ ಸ್ವಲ್ಪ ಒಂದು 30 ರನ್ಸ್ನ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಮತ್ತು ಮಾರ್ಕೋ ಯಾನ್ಸನ್ ಸ್ವಲ್ಪ 54 ರನ್ಸ್ನ ಕಾಂಟ್ರಿಬ್ಯೂಟ್ ಮಾಡೋದ್ರಿಂದ 170 ರನ್ಗಳ ಟಾರ್ಗೆಟ್ ಕೊಡ್ತಾರೆ ನ್ಯೂಜಿಲೆಂಡ್ ಟೀಮ್ ಅವ್ರಿಗೆ. ನ್ಯೂಜಿಲೆಂಡ್ ಟೀಮು ಅಂತ ಫಿನ್ನಾಲ್ ಸೈಕ್ ಅಂತ ಹೇಳ್ಬೇಕು. ಯಾಕಂತೇಳಿದ್ರೆ 100 ಮಾಡಿದ್ದಾರೆ ಅಂತ ಹೇಳ್ಬೋದು. 100 T20 ವರ್ಲ್ಡ್ ಕಪ್ಪಲ್ಲಿ ಬೇಜಾನ ಮಾಡಿದ್ದಾರೆ. ಆದರೆ ಫಾಸ್ಟೆಸ್ಟ್ 100 ಆಗಿದೆ ಅಂತಲೇ ಹೇಳ್ಬೋದು. T20 ವರ್ಲ್ಡ್ ಕಪ್ಪಲ್ಲಿ ಫಾಸ್ಟೆಸ್ಟ್ 100 ಆಗಿರೋದು ಫಸ್ಟು ಕ್ರಿಸ್ ಗೇಲ್ ಅವ್ರದ್ದು 47 ಬಾಲ್ಗಳಲ್ಲಿ 100ನ ಹೊಡೆದಿದ್ದಾರೆ. ಇವರು ಒಂದು 34 ಬಾಲ್ಸ್ಗಳಲ್ಲಿ 100ನ ಹೊಡೆದಿದ್ದಾರೆ ಅಂತ ಹೇಳೋದು. ಫಿನ್ನಾಲಿನವರು KKR ಟೀಮ್ ಅವರು ತೊಗೊಂಡಿದ್ದಾರೆ ಮತ್ತು ಟಿಮ್ ಶೇಫರ್ಡ್ನ KKR ಟೀಮ್ ಅವರೇ ತೊಗೊಂಡಿದ್ದಾರೆ ಅಂತ ಹೇಳ್ಬೋದು. ಇಬ್ಬರು ಕೂಡ ಓಪನಿಂಗ್ ಪೇರ್ ಅಂತೂ ಸಖತ್ತಾಗಿ ಸೆಟ್ಲ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ನಮ್ಮ ಇಂಡಿಯಾದ ಫಸ್ಟು ಗೆದ್ದು ಇಂಗ್ಲೆಂಡ್ ಮೇಲೆ ಫೈನಲ್ಗೆ ಹೋದರು ಅಂದರೆ ಪಕ್ಕ ಇವರೇ ಕಂಟಕ ಆಗ್ತಾರೆ ಅಂತಲೇ ಹೇಳ್ಬೋದು. ಸಖತ್ತಾದಂಥ ಓಪನಿಂಗ್ ಪೇರ್ ಅಂತಲೇ ಹೇಳ್ಬೋದು. ಫಿನ್ನಾಲೆನ್ ಹಾಗೂ ಟಿಮ್ ಶೈಫರ್ಟ್ ಅವರು ಏನು ಬ್ಯಾಟಿಂಗ್ ಆಡ್ತಾರೆ ಅಂತ ಹೇಳಿದ್ರೆ 24 ರನ್ ಹೊಡೆದ್ಬಿಟ್ಟು ಸೆಂಚುರಿ ಮಾಡ್ಕೊಳ್ತಾರೆ ಅಂತಲೇ ಹೇಳ್ಬೋದು. ಫಿನ್ನಾಲಿನವರು ಸಖತ್ ರಭಸವಾದ ಬ್ಯಾಟಿಂಗ್ ಆಡ್ತಾರೆ ಅಂತಲೇ ಹೇಳ್ಬೋದು. ಹಿಂದೆಯಿಂದ ಬಿಹೈಂಡ್ ದ ವಿಕೆಟ್ ಆಗಿರ್ಬೋದು ಮತ್ತು ಮಿಡ್ ವಿಕೆಟಿಂದ ಹಿಡಿದು ಸ್ಕ್ವೇರ್ ಲೆಗ್ ಕಡೆಗಂತೂ ಅದ್ಭುತವಾದ ಬ್ಯಾಟಿಂಗ್ ಆಡ್ತಾರೆ ಅಂತ ಹೇಳ್ಬೋದು. ಆ ಥರ್ಡ್ ಮ್ಯಾನ್ ಬೌಂಡ್ರಿಗಳಲ್ಲಿ ಈ ಮ್ಯಾಚ್ ಎಷ್ಟು ಬೌಂಡ್ರಿಗಳು ಹೋಯಿತು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಒಂದು 30+ ರನ್ಸು ಫಿನ್ನಾಲಿನ್ ಅವ್ರಿಗೆ ಅಲ್ಲಿಂದನೇ ಬಂದ್ಬಿಡ್ತು ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಅಲ್ಲಿ ಫೀಲ್ಡರ್ನೇ ನಿಲ್ಲಿಸ್ತಾ ಇಲ್ಲ ಇಲ್ಲಿ ಎಡನ್ ಮಾರ್ಕ್ರಮ್ ಅವರು. ಅಷ್ಟೊಂದು ಆ ರೀಜನ್ ಅಷ್ಟೊಂದು ಬೌಂಡ್ರೀಸ್ಗಳು ಹೋಗ್ತಾಯಿದ್ರು ಕೂಡ ಎಡನ್ ಮಾರ್ಕ್ರಮ್ ಅವರು ಅಲ್ಲಿ ಫೀಲ್ಡ್ನೇ ನಿಲ್ಲಿಸ್ತಾ ಇಲ್ಲ. ಯಾರು ಬೀಸ್ತಾರೆ ಬರೀ ಥರ್ಡ್ ಮ್ಯಾನ್ ಮೇಲೆ ಔಟೇ ಆಗ್ತಾಯಿಲ್ಲ. ಅಲ್ಲಿ ಫೀಲ್ಡರ್ಸ್ ಇದ್ದಿದ್ರೆ ಪಕ್ಕ ಔಟಾಗಿ ಹೋಗಿರೋಂಥ ಒಂದು ಕ್ಯಾಚ್ ಕೂಡ ಬಿಡ್ತಾರೆ ಕ್ವಿಂಟನ್ ಡಿಕಾಕ್ ಅವರು. ಹತ್ರನೋ ಎಷ್ಟು ರನ್ನಲ್ಲಿ ಇರ್ತಾರೆ ಫಿನ್ನಾಲಿನ್ ಅವರು ಕ್ಯಾಚ್ ಬಿಡ್ತಾರೆ. ಮತ್ತು ಹಿಂದೆ ಮಾರ್ಕೋ ಯಾನ್ಸನ್ ಇರ್ತಾರೆ, ಅವ್ರು ಬಂದು ಹಿಡ್ಕೋತಾಯಿದ್ರು. ಕ್ವಿಂಟನ್ ಡಿಕಾಕೆ ಹೋಗ್ಬಿಟ್ಟು ಕ್ಯಾಚ್ನ ಬಿಡ್ತಾರೆ ಅಂತ ಹೇಳ್ಬೋದು. ಅದಾದಮೇಲೆ ಚಾನ್ಸೇ ಕೊಡಲಿಲ್ಲ ಅಂತ ಹೇಳ್ಬೋದು ಫಿನ್ನಾಲಿನ ಮತ್ತು ಟಿಮ್ ಶೈಫರ್ಟ್ ಅವರು. ಅದ್ಭುತವಾದಂಥ ಪಾರ್ಟ್ನರ್ಶಿಪ್ನ ಕಲೆ ಆಗ್ತಾರೆ. ಮತ್ತು 84 ರನ್ಗಳು ಪವರ್ ಪ್ಲೇ ಹೊಡಿತಾರೆ ಅಂತ ಹೇಳ್ಬೋದು. ಮತ್ತು 100 ರನ್ ಪಾರ್ಟ್ನರ್ಶಿಪ್ ಕೂಡ ಬೀಳುತ್ತೆ. ಅದಾದಮೇಲೆ ರಚಿನ್ ರವೀಂದ್ರ ಬಂದ್ಬಿಟ್ಟು ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಅಂತ ಹೇಳ್ಬೋದು. ಆಮೇಲೆ ಒಂದೇ ಒಂದು ವಿಕೆಟ್ ಬೀಳುತ್ತೆ, ಅದು ಬೇರೆ ಕಗಿಸೋ ರಬಾಡ ಅವರು ಬೇರೆ ಒಂದೇ ಒಂದು ವಿಕೆಟ್ ಬೀಳುತ್ತೆ ಅಂತ ಹೇಳ್ಬೋದು. ಅದು ಅಗ್ರೆಸಿವ್ ಇಂಟೆಂಟಿಂದ ಆಡೋಕೆ ಹೋಗ್ತಾ ಇರ್ತಾರೆ ಟಿಮ್ ಶೈಫರ್ಟ್ ಅವರು. ಸೈಕ್ ಇನ್ನಿಂಗ್ಸ್ ಅಂತ ಹೇಳಿದ್ರು ಫಿನ್ನಾಲಿನ್ ಅಂತ ಹೇಳ್ಬೋದು. 6ನೇ ಓವರ್ 27 ರನ್ ಹೊಡಿತಾರೆ. ತಿರ್ಗಾ ಅವ್ರು ಕೊನೆ ಓವರು 12.5 ಬಾಲ್ಗೆ ಮ್ಯಾಚ್ ಮುಗಿಸಿದ್ದಾರೆ ಅಂತ ಹೇಳ್ಬೋದು. ಫಿನ್ನಾಲಿನ್ ಬೆಂಕಿಯಾದಂಥ ಬ್ಯಾಟಿಂಗು 24 ರನ್ಗಳನ್ನ ಹೊಡೆದಿದ್ದಾರೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ 76 ಇದ್ದವರು 100 ಆಗಿದೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ. ನಾಕ್ಔಟ್ ಮ್ಯಾಚಲ್ಲಿ ಯಾರು ಸೆಂಚುರಿನೇ ಹೊಡೆದಿಲ್ಲ ಫಸ್ಟ್ ಆಫ್ ಆಲ್. ಇದು ಫಸ್ಟ್ ಸೆಂಚುರಿ ಆಗುತ್ತೆ ನಾಕ್ಔಟ್ ಮ್ಯಾಚಲ್ಲಿ. ಯಾಕಂತೇಳಿದ್ರೆ ಫೈನಲ್ ಆಗಿರೋದು ಮತ್ತು ಸೆಮಿಫೈನಲ್ ಆಗಿರ್ಬೋದು ಯಾರು ಕೂಡ 100 ಹೊಡೆದಿಲ್ಲ. ಈ ಫಿನ್ನಾಲಿನ್ ಅವರೇ ಫಸ್ಟ್ ಅಂತ ಆಗ್ತಾರೆ ಅಂತಲೇ ಹೇಳ್ಬೋದು. ಸಕ್ಕತ್ತಾದ ಧ್ವಂಸ ಮಾಡಿ ಇಕ್ಬಿಟ್ರು ಅಂತಲೇ ಹೇಳ್ಬೋದು ಇಲ್ಲಿ. ಯಾಕಂತೇಳಿದ್ರೆ ಸೌತ್ ಆಫ್ರಿಕಾದವರು ಪವರ್ ಪ್ಲೇನೇ ಬಿಟ್ಬಿಟ್ಟಿದ್ರು ಮ್ಯಾಚ್ನ. ಆಲ್ಮೋಸ್ಟ್ 6 ಓವರ್ಗೆ 85 ರನ್ಗಳನ್ನ ಹೊಡೆದಾಕ್ಬಿಟ್ಟಿದ್ರು ಫಿನ್ನಾಲಿನ್ ಹಾಗೂ ಟಿಮ್ ಶೈಫರ್ಟ್ ಅವರು. ಅಲ್ಲೇ ಎಡನ್ ಮಾರ್ಕ್ರಮ್ ಅವರು ಲೂಸ್ ನಮಗೆ ಸೋಲ್ತೀವಿ ಅಂತ ಗೊತ್ತಾಗೋಗುತ್ತೆ. ಎಡನ್ ಮಾರ್ಕ್ರಮ್ ತಿರ್ಗಾ ಸುಮ್ಮನೆ ಯಾರು ಅಷ್ಟೊಂದು ಚೆನ್ನಾಗಿ ಬೌಲಿಂಗ್ ಕೂಡ ಮಾಡಿಲ್ಲ. ಕೇಶವ್ ಮಹಾರಾಜ್ ಆಗಿರ್ಬೋದು, ಲುಂಗಿ ಅಂಗಿಡಿ ಆಗಿರ್ಬೋದು. ಇಲ್ಲಿ ಇನ್ಫ್ಯಾಕ್ಟ್ ಮಾರ್ಕೋ ಯಾನ್ಸನ್ ಅವರು 54 ರನ್ಗಳನ್ನ ಹೊಡಿತಾರೆ. ಬಂದ್ಬಿಟ್ಟು ಇಲ್ಲಿ ಆಲ್ಮೋಸ್ಟ್ 50 ರನ್ಸ್ನ ಹೊಡ್ಸ್ಕೊಳ್ತಾರೆ ಅಂತಲೇ ಹೇಳ್ಬೋದು. ಏನು ಡಿಫ್ರೆನ್ಸೇ ಇಲ್ಲ. ಮ್ಯಾಚ್ ತಂದಿದ್ದು ಅವರೇ, ಮ್ಯಾಚ್ ಹೋಗಿಸಿದ್ದು ಅವರೇ ಅಂತಲೇ ಹೇಳ್ಬೋದು. ಅವ್ರು ಆಡ್ಬೇಕು ಸ್ವಲ್ಪ ಅಷ್ಟು ಈಸಿ ಇರಲಿಲ್ಲ ಗುರು ಬ್ಯಾಟಿಂಗ್ ಸೌತ್ ಆಫ್ರಿಕಾದವ್ರು ಹೇಳಬೇಕು ಅಂದರೆ. ಯಾಕಂತ ಹೇಳಿದ್ರೆ ಅವರು ಫಸ್ಟ್ 7 ಮ್ಯಾಚ್ ಕೂಡ ಅಹಮದಾಬಾದಲ್ಲಿ ಆಡಿದ್ರು. ಮತ್ತು 1 ಮ್ಯಾಚ್ 2 ಮ್ಯಾಚು ಡೆಲ್ಲಿಲಿ ಆಡಿದ್ರು ಅನಿಸ್ತೈತೆ. ಒಂದು 5 ಮ್ಯಾಚು ಅಹಮದಾಬಾದಲ್ಲಿ ಆಡಿ 2 ಮ್ಯಾಚ್ ಡೆಲ್ಲಿಲಿ ಆಡಿದ್ರು ಅನಿಸ್ತೈತೆ. ಮಿಕ್ಕಿದ 2 ವೆನ್ಯೂಲೇ ಆಡಿರೋ ಕಾರಣದಿಂದ ಅವ್ರು ಪಿಚ್ಚಿಗೆ ಅಡ್ಜಸ್ಟೇ ಆಗಿರಲಿಲ್ಲ. ಈಡನ್ ಗಾರ್ಡನ್ ಸ್ಟೇಡಿಯಮಲ್ಲಿ ಫಸ್ಟ್ ಮ್ಯಾಚ್ ಆಡ್ತಾಯಿದ್ರು. ನ್ಯೂಜಿಲೆಂಡ್ ಟೀಮು ಶ್ರೀಲಂಕಾದಲ್ಲೂ ಆಡಿ ಇಂಡಿಯಾದಲ್ಲೂ ಆಡಿ ಪ್ರಾಕ್ಟೀಸ್ ಆಗಿತ್ತು ಅಂತಲೇ ಹೇಳ್ಬೋದು.
ಅಲ್ಲಿ ಸ್ವಲ್ಪ ಸ್ಪಿನ್ನಿಗೆ ಅಸಿಸ್ಟ್ ಇರುವಂಥ ವಿಕೆಟಲ್ಲಿ ಆಡಿ ಇಲ್ಲಿಗೆ ಅವ್ರು ರೂಢಿಯಾಗಿ ಸಖತ್ತಾಗಿ ಡಾಮಿನೇಟ್ ಮಾಡಿ ಹಾಕ್ಬಿಟ್ರು ಅಂತಲೇ ಹೇಳ್ಬೋದು. ಹೌದು, ನ್ಯೂಜಿಲೆಂಡ್ ಕಡೆ ಸ್ವಲ್ಪ ಕ್ಯಾಪ್ಟನ್ಸಿಲಿ ಮಿಚೆಲ್ ಸ್ಯಾಂಟ್ನರ್ ಅವ್ರು ಎಡ್ಬೋದ್ರು. ಜೆಮಿನಿಷನ್ಗೆ ಪವರ್ ಪ್ಲೇಲಿ ಒಂದು ಓವರ್ ಕೊಟ್ಟರು, ಅದು ಸ್ವಲ್ಪ ಕಾಸ್ಟ್ಲಿ ಆಯಿತು ಅಂತಲೇ ಹೇಳ್ಬೋದು. ಹೌದು, ಡೆವಲ್ ಬ್ರೇವಿಸ್ ಅವ್ರು ವಿಕೆಟ್ ತಂದುಕೊಟ್ರು. ಜೆಮಿನಿಷಮ್ ಅವರು ಅದ್ರ ಸ್ಲಿಪ್ಪೇ ನಿಲ್ಲಿಸ್ತಾ ಇರಲಿಲ್ಲ ಅವರು ಕೂಡ. ಇಲ್ಲಿ ಐಡನ್ ಮಾರ್ಕ್ರಮ್ ಅವ್ರಿಗೆ ಕ್ಲೂಲೆಸ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಏನು ಮಾಡೋಕ್ಕಾಗ್ತಿಲ್ಲ ಗುರು, ತರ್ಡ್ ಮೇಲೆ ಬರೀ ಫೌಂಡ್ರಿನೇ ಹೋಗ್ತಾಯಿದೆ. ಮತ್ತು ಡೀಪ್ ಮಿಡ್ ವಿಕೆಟ್ ಅಂತೂ ಸಖತ್ತಾಗಿ ಟಾರ್ಗೆಟ್ ಮಾಡಾಕ್ಬಿಟ್ರು ಅಂತ ಹೇಳೋದು ಟೀಮ್ ಶೇಫರ್ಡ್ ಹಾಗೂ ಫಿನ್ ಆಲೆನ್ ಅವರು. ಅವ್ರಿಗೆ ಇಲ್ಲಿ ಆಡದೇ ಇರೋದೇ ಡಿಸ್ಅಡ್ವಾಂಟೇಜ್ ಆಗಿದೆ ಅಂತ ಹೇಳೋದು. ಬರೀ ಎರಡು ವೆನಿಲ್ ಆಡಿದೆ ಅಂಥದ್ದು ಸೌತ್ ಆಫ್ರಿಕದವರು. ಲಾಸ್ಟ್ ಸೀಸನ್ ಫೈನಲ್ ಆಡಿದ್ದರು ಸೌತ್ ಆಫ್ರಿಕದವ್ರು. ಈ ಸತಿ ಸೆಮಿಫೈನಲ್ ಟಾಟಾ ಗುಡ್ ಬೈ ಹೇಳೋಕ್ಕಾಗುತ್ತೆ. ಈ ಸೌತ್ ಆಫ್ರಿಕದವ್ರು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ಯಾಕಂತ ಹೇಳಿದ್ರೆ ಕನ್ವಿನ್ಸಿಂಗ್ ಆಗಿ ವಿಕ್ಟ್ರಿ ಹೊಡೆದಿರೋದು ಇಲ್ಲಿ ನ್ಯೂಜಿಲೆಂಡ್ ಟೀಮ್ ಅವರು ಸಖತ್ ಡಾಮಿನೇಷನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೌತ್ ಆಫ್ರಿಕಾ ಮೇಲೆ. ಡೈರೆಕ್ಟ್ ಹೋಗ್ಬಿಟ್ಟು ಫೈನಲ್ ಕೂತಿರ್ತಾರೆ ಅಹಮದಾಬಾದ್ ಸ್ಟೇಡಿಯಮಲ್ಲಿ. ಯಾರು ಬರ್ತಾರೆ ಅಂತ ಕಾಯ್ತಾ ಕೂತಿರ್ತಾರೆ. ಇಲ್ಲಿ ಯಾರೇ ಬಂದರೂ ಇಂಗ್ಲೆಂಡ್ ಬರ್ಬೋದು ಮತ್ತು ನಮ್ಮ ಟೀಮ್ ಇಂಡಿಯಾನವರು ಬರ್ಬೋದು. ಯಾರು ಬಂದರೂ ಫಸ್ಟು ಓಪನಿಂಗ್ ಪೇರ್ನ ಕಿತ್ತಾಕಬೇಕು ಅಂತ ಕಾಯ್ತಾ ಇರ್ತಾರೆ. ಯಾಕಂತಂದರೆ ಸಖತ್ ಡೇಂಜರಸ್ ಓಪನಿಂಗ್ ಪೇರ್ ಇದು. ಇಬ್ಬರು ಕೂಡ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆದರೂ ಕೂಡ ಇಬ್ಬರು ಚೀಕಿ ಸ್ಟಾರ್ಟ್ಸು ಆಡ್ತಾರೆ, ಮತ್ತು ಸ್ಟ್ರೈಟ್ ಆನ್ ದಿ ಗ್ರೌಂಡು ಆಡ್ತಾರೆ. ಎಲ್ಲ ಕಡೆ ಲಾಂಗ್ ಆನಿಂದ ಹಿಡ್ದು ಲಾಂಗ್ ಆಫ್ ವರ್ಗು, ಮಿಡ್ ವಿಕೆಟಿಂದ ಸ್ಕ್ವೇರ್ ಲೆಗ್ಗು, ಫೈನ್ ಲೆಗ್ಗು, ಪಾಯಿಂಟು, ಓವರ್ ಪಾಯಿಂಟು, ಥರ್ಡ್ ಮ್ಯಾನು, ಸ್ಕ್ವೇರ್ ಲೆಗ್ಗು, ಫೈನ್ ಲೆಗ್ಗು ಎಲ್ಲ ಕಡೆ ಆಡೋವಂಥ ಕೇಪಬಿಲಿಟಿ ಇರೋವಂಥ ಬ್ಯಾಟ್ಸ್ಮನ್ಗಳು ಇಬ್ಬರು ಕೂಡ ಧ್ವಂಸ ಮಾಡಿ ನ್ಯೂಜಿಲೆಂಡ್ ಟೀಮ್ನ ಫೈನಲ್ಗೆ ಕರ್ಕೋಗಿದ್ದಾರೆ ಅಂತ ಹೇಳ್ಬೋದು. ಆರಾಮ್ಸೆ ಮ್ಯಾನ್ ಆಫ್ ದಿ ಮ್ಯಾಚ್ ಪಕ್ಕ ಫಿನಾಲೆಗೆ ಬರುತ್ತೆ. ಈ ಗೆದ್ದು ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ನ್ಯೂಜಿಲೆಂಡ್ ಅವರು. ಈ ವಿಡಿಯೋನ ನಿಮ್ಗೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.